ಜಪ್ತಿಯಾದಂತ 6 ಕೆಜಿ 55 ಗ್ರಾಂ ಚಿನ್ನಾಭರಣದ ಬಗ್ಗೆ ಐಟಿಗೆ ಪತ್ರ. ತನಿಖೆ ವೇಳೆ ಕೂಡ ಸೂಕ್ತ ದಾಖಲಾತಿ ಒದಗಿಸಿದಂತ ಹಿನ್ನೆಲೆ ಈಗ ಐಟಿಗೆ ಪತ್ರ ಬರೆಯಲಾಗಿದೆ. ಅಂದ್ರೆ ಇದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಇದನ್ನು ಖರೀದಿ ಮಾಡಿರೋದಕ್ಕೋ ಇದನ್ನ ಇವರಿಗೆ ಸೇರಿದ್ದು ಅನ್ನೋದಕ್ಕೆ ಯಾವುದೇ ಪತ್ರ ಇಲ್ಲ. ಸೋಮವಾರ ಐಟಿಗೆ ಪತ್ರ ಬರೆದಿರುವಂತ ಪಶ್ಚಿಮ ವಿಭಾಗದ ಡಿಸಿಪಿ ಸೂಕ್ತ ದಾಖಲೆ ಬಿಲ್ ಇಲ್ಲದೆ ಸಾಗಾಟ ಮಾಡಿರುವಂತ ಪತ್ರ. ಸೂಕ್ತ ತನಿಖೆ ನಡೆಸುವಂತೆ ಐಟಿಗೆ ಪತ್ರವನ್ನು ಬರೆಯುತ್ತಿದ್ದಾರೆ. ಡಿಸಿಪಿ ಅವರು ಬರೆಯಲಿದ್ದಾರೆ. ನೋಡ್ತಾ ಇದ್ರೆ ಚಿನ್ನಾಭರಣ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಸೈಜ್ನಲ್ಲಿರುವಂಥದ್ದು, ಜೊತೆಗೆ ಬೇರೆ ಬೇರೆ ಡಿಸೈನ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಯಾರಿಗೆ ಸೇರಿದ್ದು ಅನ್ನೋದು ಇನ್ನೂ ಕೂಡ ಅಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈಗ ನೀವು ನೋಡ್ತಾ ಇದ್ರೆ ಒಂದಷ್ಟು ಬಾರ್ ಕೋಡ್ ಅದೆಲ್ಲ ಇದೆ, ಅಲ್ಲಿ ನೀವು ಅಟ್ಯಾಚ್ಡ್ ಟ್ಯಾಗ್ ಇದೆ. ಬಳೆ ನೀವು ನೋಡ್ಬೋದು, ಚಿನ್ನದ ಬಳೆ ಎಲ್ಲವೂ ಕೂಡ. ಎಲ್ಲೊಂದು ಕಡೆ ಮೊದಲ ನೋಟಕ್ಕೆ ಮೇ ಬಿ ಇದು ಯಾವುದೋ ಫ್ಯಾನ್ಸಿ ಐಟಮು ಏನೋ ಇರ್ಬೋದು ಅಂತ ಅನಿಸಿತ್ತು. ಆದರೆ ಅಕ್ಕಸಾಲಿಗರನ್ನ ತಂದಲ್ಲಿ ಚೆಕ್ ಮಾಡಿದಾಗ ಇವೆಲ್ಲವೂ ಕೂಡ ಪ್ಯೂರ್ ಗೋಲ್ಡ್ ಅಂತ ಗೊತ್ತಾಗಿದೆ. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಜಗದೀಶ್, ಇದಾಗ ಪೊಲೀಸರು ಮಾಡಿದಂಥ ಬಹಳ ದೊಡ್ಡ ಬಂಗಾರದ ಬೇಟೆ. ಆದರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಗಳೇನಿದ್ದಾರೆ ಯಾವುದೇ ರೀತಿಯ ಬಾಯ್ ಬಿಡ್ತಿಲ್ಲ ಅಂತ. ಯಾರಿಗೆ ಸೇರಿದ್ದು, ಎಲ್ಲಿಂದ ಬಂತು, ಇವ್ರು ಎಲ್ಲಿಗೆ ಸಾಗಿಸ್ತಾ ಇದ್ರು, ಸೊ ಯಾವ ರೀತಿಯಾಗಿ ಇವರಿಂದ ಸತ್ಯವನ್ನು ಹೊರ ತೆಗಿತಾರೆ, ಜೊತೆಗೆ ಐಟಿಗೂ ಕೂಡ ಪತ್ರ ಬರೆದಿರೋದ್ರಿಂದ ಈ ಕೇಸ್ ಬಹಳ ಟೈಟ್ ಆಗೋ ರೀತಿಯಾಗಿ ಕಾಣಿಸ್ತಾ ಇದೆ. ಖಂಡಿತ ಅವಿನಾಶ್, ಮೊನ್ನೆ ಏನು ರಾತ್ರಿ ವೇಳೆ ಪೊಲೀಸರು ಬೀಟ್ ನಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಸಿಗುವಂತಹ ಏನೊಂದು ಬಾಕ್ಸ್ ಅಲ್ಲಿ ಇಷ್ಟೊಂದು ಚಿನ್ನ ಇರುವಂತದ್ದು, ಅಸಲಿಗೆ ಆ ಗಾಡಿಯಲ್ಲಿ ಬಂದಂತಹ ವ್ಯಕ್ತಿಗಳನ್ನ ಇದನ್ನ ವಿಚಾರಿಸಿದಂತ ಸಂದರ್ಭದಲ್ಲಿ ಸರಿಯಾದಂತಹ ಒಂದು ಮಾಹಿತಿಯನ್ನ ಕೂಡ ಹೇಳೋದಿಲ್ಲ. ಆದ್ರೆ ಆ ಬಾಕ್ಸ್ ನಲ್ಲಿ ಇದ್ದಂತಹ ಸಾಕಷ್ಟೊಂದು ಅಪಾರ ಪ್ರಮಾಣದ ಚಿನ್ನವನ್ನ ತೂಕ ಮಾಡಿದಾಗ ಅದು ಬರೋಬ್ಬರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಕೆಜಿ ಅಷ್ಟು ಚಿನ್ನ ಇರುತ್ತೆ. ಅದು ವೆರೈಟಿ ಡಿಸೈನ್ ಗಳ ಚಿನ್ನ. ಅಸಲಿಗೆ ಈ ಚಿನ್ನದ ಮಾಲೀಕರು ಯಾರು ಅನ್ನುವಂತಹ ಪ್ರಶ್ನೆಗೆ ಇಲ್ಲಿಗೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ. ಈಗಾಗಲೇ ಪೊಲೀಸರು ಸಾಕಷ್ಟೊಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಎಲ್ಲಿಂದ ಬಂತು, ಜೊತೆಗೆ ಯಾರಿಗೆ ಸೇರ್ತಿತ್ತು, ಜೊತೆಗೆ ಇಷ್ಟು ಪ್ರಮಾಣದ ಚಿನ್ನ ಯಾವುದೇ ರೀತಿಯಾದಂತ ದಾಖಲಾತಿ ಇಲ್ಲದೆ ಹೇಗೆ ಸಾಗಿಸಲಾಗ್ತಿತ್ತು ಅನ್ನುವಂಥ ವಿಚಾರವನ್ನ ಸಾಕಷ್ಟು ವಿಚಾರಣೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇದನ್ನ ಸಾಗಿಸಲಾಗ್ತಾ ಇದ್ದಿದ್ದು ರಾತ್ರಿಯ ವೇಳೆ, ಅಂದ್ರೆ ಇದು ಅಕ್ರಮವ ಸಕ್ರಮವ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಅನುಮಾನ ಕೂಡ ಇರುವಂತದ್ದು. ಈಗಾಗಲೇ ಏನು ಪೊಲೀಸರು ವಶಕ್ಕೆ ಪಡೆದಿರುವಂತಹ ಇಬ್ಬರು ಏನ್ ವ್ಯಕ್ತಿಗಳಿದ್ದಾರೆ, ಅವರಿಬ್ರು ಕೂಡ SS ಜ್ಯುವೆಲರ್ಸ್ ನಲ್ಲಿ ಏನದು ಕೆಲಸವನ್ನ ಮಾಡ್ತಾ ಇದ್ರು. ಅವರು ಕೂಡ ಕೂಲಿಗಳು. ಆದ್ರೆ ಇದರ ಅಸಲಿ ಮಾಲೀಕರು ಯಾರು ಅನ್ನುವಂತ ವಿಚಾರ ಇನ್ನೂ ಕೂಡ ಬಯಲಾಗಿಲ್ಲ. ಇನ್ನು ಜೊತೆಗೆ ಇದನ್ನ ಈಗಾಗಲೇ ಮಾಹಿತಿಯನ್ನ ಕೆಲವೊಂದು ವಿಚಾರಣೆ ವೇಳೆ ಕೆಲವೊಂದು ಮಾಹಿತಿಗಳನ್ನ ಸಂಗ್ರಹಿಸಿರುವಂತದ್ದು. ಅದೇ ರೀತಿಯಲ್ಲಿ ಈಗಾಗಲೇ ಏನು ವಶಕ್ಕೆ ಪಡೆಯಲಾಗದಂತಹ ವ್ಯಕ್ತಿಗಳು ಏನು ಹೇಳಿದ್ದಾರೆ, ಇದನ್ನ ಮುಂಬೈಯಿಂದ ಬೆಂಗಳೂರಿಗೆ ಕೊರಿಯರ್ ಮೂಲಕ ನಾವು ತೆಗೆದುಕೊಂಡಿದ್ದೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಸಲಿಗೆ ಕೊರಿಯರ್ ನಿಂದ ಬಂದಿದ್ರೆ ಅದಕ್ಕೆ ಕೆಲವೊಂದು ದಾಖಲಾತಿಗಳಿರ್ಬೇಕು, ಅದು ಕೂಡ ಯಾವುದು ಇನ್ನೂ ಇಲ್ಲ. ಯಾರಿಂದ ಬಂದಿದೆ, ಜೊತೆಗೆ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನುವಂತ ವಿಚಾರ ಕೂಡ ಅಲ್ಲಿ ಯಾವುದೇ ಮೆನ್ಷನ್ ಆಗಿಲ್ಲ. ಇನ್ನು ಜೊತೆಗೆ ಇವೆಲ್ಲವೂ ಕೂಡ ಸ್ಯಾಂಪಲ್ಸ್ ಅನ್ನುವಂತ ವಿಚಾರ ಕೂಡ ಹೇಳಿರುವಂತದ್ದು. ಆದ್ರೆ ಈ ಸ್ಯಾಂಪಲ್ಸ್ ಗಳಾದ್ರೆ ಆದ್ರೆ ಆ ಸ್ಯಾಂಪಲ್ಸ್ ಗಳಾಗಿದ್ರು ಕೂಡ ಅದು ನಿಜವಾಗ್ಲೂ ಒರಿಜಿನಲ್ ಚಿನ್ನ ಆಗಿರುವಂತದ್ದು, ಪ್ಯೂರ್ ಚಿನ್ನ ಆಗಿರುವಂತದ್ದು. ಅಂದ್ರೆ ಇದನ್ನ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಸ್ಯಾಂಪಲ್ ಗಳಾಗಿ ಕೊಡುವಂತದ್ದು. ಯಾಕಂದ್ರೆ ಅವರಿಗೆ ಏನು ಅದು ಏನ್ ಚಿನ್ನದ ಡಿಸೈನ್ ಏನಿರುತ್ತೆ ಅದನ್ನ ನೋಡಿ ಅವರು ಲೈಕ್ ಮಾಡದಂತ ಬಳಿಕವಾಗಿ ಚಿನ್ನಗಳನ್ನ ನೀಡುವಂತದ್ದು. ಆದ್ರೆ ಈ ರೀತಿಯಾದಂತಹ ಚಿನ್ನವನ್ನ ಯಾವುದೇ ರೀತಿಯಾದಂತಹ ದಾಖಲಾತಿ ಇಲ್ಲದೆ ಹೇಗೆ ಸಾಗಿಸಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರ ಇರುವಂತದ್ದು. ಜೊತೆಗೆ ಈಗಾಗಲೇ ವಿಚಾರಣೆ ಮುಂದುವರೆದಿರುವಂತದ್ದು ಸಿಟಿ ಪೊಲೀಸರಿಂದ. ಆದ್ರೆ ಇಲ್ಲಿವರೆಗೂ ಕೂಡ ಅದರ ಯಾವುದೇ ರೀತಿಯಾದ ಮಾಹಿತಿ, ಜೊತೆಗೆ ಯಾರಿದರ ಮಾಲೀಕರು, ಜೊತೆಗೆ ಯಾವ ಅಂಗಡಿಗೆ ಇದನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು, ಯಾವ ವಿಚಾರ ಕೂಡ ಇನ್ನು ಹೇಳಿಲ್ಲ. ಜೊತೆಗೆ ಇಷ್ಟು ಕೆಜಿ ಗಟ್ಟಲೆ ಚಿನ್ನ ಯಾವುದು ಕೂಡ ಒಂದೇ ಮಾದರಿ ಇದೆಲ್ಲ, ಎಲ್ಲವೂ ಕೂಡ ವೆರೈಟಿ ಚಿನ್ನ ಆಗಿರುವಂತದ್ದು. ಅಸಲಿಗೆ ಇದು ನಿಜವಾಗ್ಲೂ ಯಾರ್ದಾದ್ರೂ ಒಡೆತನದ ಅಥವಾ ನಿಜವಾಗ್ಲೂ ಕೂಡ ಇದು ಸ್ಯಾಂಪಲ್ಸ್ ಆಗಿ ಬೇರೆಯವರು ಕೊಡ್ತಾ ಇದ್ರ ಅನ್ನುವಂತ ಇನ್ನೂ ಯಾವುದೇ ಕ್ಲಾರಿಟಿ ಇಲ್ಲ. ಜೊತೆಗೆ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಪಶ್ಚಿಮ ವಿಭಾಗದ ಡಿಸಿಪಿ ಕೂಡ ಇದಕ್ಕೆ ಐಟಿಗೆ ಕೂಡ ಮಾಹಿತಿಯನ್ನ ನೀಡುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಂಕಷ್ಟ SS ಜ್ಯುವೆಲರ್ಸ್ ಹಾಗೂ ಅದರ ಕೂಲಿ ಕಾರ್ಮಿಕರಿಗೆ ಇರುವಂತದ್ದು. ಅವಿನಾಶ್, ಧನ್ಯವಾದ ಜಗದೀಶ್.